ಶಾಂತಿ. ಮುರಳಿಯ ದಿನಾಂಕ 4/5/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಿಶ್ಚಯ ಬುದ್ಧಿ ಉಳ್ಳವರಾಗಿ ತಂದೆಯ ಪ್ರತಿ ಆಜ್ಞೆಯಂತೆ ನಡೆಯುತ್ತಾ ಇರಿ. ಆಜ್ಞೆಯಂತೆ ನಡೆಯುವುದರಿಂದಲೇ ಶ್ರೇಷ್ಠರಾಗುತ್ತೀರಾ. ಪ್ರಶ್ನೆ: ಯಾವ ಮಕ್ಕಳಿಗೆ ಸತ್ಯ ಸತ್ಯ ಈಶ್ವರಿಯ ಸೇವಾದಾರಿಗಳೆಂದು ಹೇಳಲಾಗುವುದು? ಉತ್ತರ: ಯಾರು ರಾಜ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತಾರೆ ಮತ್ತು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ, ಅಂತಹ ಈಶ್ವರಿಯ ಸೇವೆಯಲ್ಲಿ ತೊಡಗಿರುವಂತಹ ಮಕ್ಕಳು ಸತ್ಯ ಸತ್ಯ ಈಶ್ವರಿಯ ಸೇವಾದಾರಿಗಳು. ಅವರನ್ನು ನೋಡಿ ಬೇರೆಯವರು ಸಹ ಸಹಯೋಗಿ ಆಗುತ್ತಾರೆ. ಓಂ ಶಾಂತಿ. ತಾವು ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ಎಲ್ಲರಿಗೂ ಹೇಳಬೇಕು, ಶಿವ ತಂದೆಯನ್ನು ನೆನಪು ಮಾಡಿ ಎಂದು. ಇದಂತೂ ತಾವು ತಿಳಿದುಕೊಂಡಿದ್ದೀರಾ, ಶಿವ ತಂದೆ ಇವರಾಗಿದ್ದಾರೆ. ಶಿವ ತಂದೆಯ ಮಂದಿರಗಳಲ್ಲಿಯೂ ಹೋಗುತ್ತಾರೆ ಜನ, ಆದರೆ ಯಾರೂ ತಿಳಿದುಕೊಂಡಿಲ್ಲ ಶಿವ ತಂದೆ ಯಾರು ಎಂಬುದನ್ನು. ತಾವು ಮಕ್ಕಳ ವಿನಃ ಅಂದಾಗ ತಂದೆಯ ನೆನಪು ಮಾಡಿಸಬೇಕು. ಇಲ್ಲಿ ಕುಳಿತಿದ್ದರೂ ಕೆಲವರ ಬುದ್ಧಿಯೋಗ ಅಲ್ಲಿ ಇಲ್ಲಿ ಅಲೆದಾಡುತ್ತಾ ಇರುತ್ತದೆ. ಆದ್ದರಿಂದ ನಿಮ್ಮ ಕರ್ತವ್ಯವಾಗಿದೆ ನೆನಪು ಮಾಡಿಸುವುದು. ಸಹೋದರ ಸಹೋದರಿಯರೇ, ತಂದೆಯನ್ನು ನೆನಪು ಮಾಡಿ. ಯಾವ ತಂದೆಯಿಂದ ತಮಗೆ ಆಸ್ತಿ ಸಿಗತ್ತೆ ಅವರನ್ನು ನೆನಪು ಮಾಡಿ. ತಾವೀಗ ಸತ್ಯವಾದ ಸಹೋದರ ಸಹೋದರಿ ಆಗಿದ್ದೀರಾ. ಅವರಂತೂ ಕೇವಲ ಮೇಲ್ ಫಿಮೇಲ್ ಕಾರಣದಿಂದಾಗಿ ಸಹೋದರ ಸಹೋದರಿ ಅಂತ ಹೇಳುತ್ತಾರೆ. ಭಾಷಣ ಮಾಡುವಾಗಲೂ ಈ ರೀತಿ ಹೇಳುತ್ತಾರೆ, ಸಹೋದರ ಸಹೋದರಿಯರೇ ಎಂದು. ಇದಾಗಿದೆ ಶರೀರದ ಸಂಬಂಧದಿಂದ ಸಹೋದರ ಸಹೋದರಿ. ಇಲ್ಲಿ ಆ ಮಾತಿಲ್ಲ. ಇಲ್ಲಂತೂ ಆತ್ಮರಿಗೆ ತಿಳಿಸಲಾಗುವುದು, ತಮ್ಮ ರಚಯಿತ ತಂದೆಯನ್ನು ನೆನಪು ಮಾಡಿ, ಅವರಿಂದ ಆಸ್ತಿ ಸಿಗುವುದು. ವ್ಯತ್ಯಾಸವಿದೆ ಅಲ್ವಾ? ಸಹೋದರ ಸಹೋದರಿ ಎಂಬ ಅಕ್ಷರ ಕಾಮನ್ ಆಗಿದೆ. ಇಲ್ಲಿ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಆ ಶಿವ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ. ಇವರು ಪ್ರಜಾಪಿತ ಬ್ರಹ್ಮ ಶಾರೀರಿಕ ತಂದೆ ಅಂದಾಗ ಬಾಪ್ ದಾದ ಇಬ್ಬರು ಹೇಳುತ್ತಾರೆ, ಮಕ್ಕಳೇ ತಂದೆಯನ್ನು ನೆನಪು ಮಾಡಿರಿ. ಮತ್ತು ಎಲ್ಲಿಯೂ ಸಹ ಬುದ್ಧಿಯೋಗ ಹೋಗಬಾರದು. ಬುದ್ಧಿ ಬಹಳಷ್ಟು ಅಲೆದಾಡುತ್ತದೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಆ ರೀತಿ ಆಗುತ್ತದೆ. ಶ್ರೀಕೃಷ್ಣನ ಮುಂದೆ ಅಥವಾ ಯಾವುದೋ ದೇವತೆಯ ಮುಂದೆ ಕುಳಿತುಕೊಳ್ಳುತ್ತಾರೆ, ಮಾಲೆ ಜಪಿಸುತ್ತಾರೆ, ಬುದ್ಧಿ ಅಲ್ಲಿ ಇಲ್ಲಿ ಓಡುತ್ತಿರುತ್ತದೆ. ದೇವತೆಗಳು ಯಾರು? ಅವರಿಗೆ ಈ ರಾಜ್ಯ ಭಾಗ್ಯ ಹೇಗೆ ದೊರೆಯಿತು, ಯಾವಾಗ ದೊರಕಿತು, ಇದು ಯಾರಿಗೂ ಗೊತ್ತಿಲ್ಲ. ಸಿಖ್ಖರು ತಿಳಿದುಕೊಂಡಿದ್ದಾರೆ, ಗುರು ನಾನಕ್ಕು ಸಿಖ್ ಪಂಥವನ್ನು ಸ್ಥಾಪನೆ ಮಾಡಿದರೆಂದು. ಸದಾ ಗುರುನಾನಕನನ್ನು ನೆನಪು ಮಾಡುವುದಿಲ್ಲ. ಸರಿ, ತಿಳಿದುಕೊಳ್ಳಿ, ಗುರು ನಾನಕ್ ಅಥವಾ ಬುದ್ಧನನ್ನು ಅಥವಾ ಬೇರೆ ಯಾವುದೇ ತಮ್ಮ ಧರ್ಮ ಸ್ಥಾಪಕರನ್ನು ನೆನಪು ಮಾಡುತ್ತಾರೆ. ಆದರೆ ಅವರು ಯಾರಿಗೂ ಗೊತ್ತಿಲ್ಲ ಈಗ ಅವರು ಎಲ್ಲಿದ್ದಾರೆ ಎಂಬುದು. ಅಂದಾಗ ಹೇಳುತ್ತಾರೆ, ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶವಾಯಿತೆಂದು. ವಾಣಿಯಿಂದ ಶಬ್ದವಾಗಿ ಹೊರಟು ಹೋದರೆಂದು ಹೇಳುತ್ತಾರೆ. ಇಲ್ಲವೆಂದರೆ ಹೇಳುತ್ತಾರೆ, ಶ್ರೀಕೃಷ್ಣ ಆಝೀರಾ ಅಜೂರು ಇದ್ದಾರೆ. ಎಲ್ಲಿ ನೋಡಿದ್ರು ಅಲ್ಲಿ ಕೃಷ್ಣನೇ ಕೃಷ್ಣ, ರಾಧಾನೇ ರಾಧಾ ಅಂತ ಹೇಳುತ್ತಾರೆ. ಬಾಬಾ ಕುಳಿತು ತಿಳಿಸುತ್ತಾರೆ, ನೀವು ಭಾರತವಾಸಿಗಳು ದೇವತೆಗಳಾಗಿದ್ದೀರಿ. ನಿಮ್ಮ ಮುಖ ಮನುಷ್ಯರಂತೆ ಇತ್ತು, ಆದರೆ ನಡತೆ ವ್ಯವಹಾರ ದೇವತೆಗಳದಾಗಿತ್ತು. ದೇವತೆಗಳ ಚಿತ್ರವೂ ಇದೆ ಅಲ್ವಾ? ಚಿತ್ರ ಇಲ್ಲದಿದ್ದರೂ ಸಹ ತಿಳಿದುಕೊಳ್ಳುವುದಿಲ್ಲ ಮನುಷ್ಯರು. ರಾಧಾಕೃಷ್ಣನ ಜೊತೆ ಲಕ್ಷ್ಮೀನಾರಾಯಣರಿಗೆ ಯಾವ ಸಂಬಂಧವಿದೆ? ಇದನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ತಾವ್ಯಾರಿಗಾದರೂ ತಿಳಿಸಬಹುದು. ಇಲ್ಲಂತೂ ನಿರಾಕಾರ ಬಾಬಾ ನಮಗೆ ಓದಿಸುತ್ತಾರೆ. ವಾಸ್ತವದಲ್ಲಿ ನಿರಾಕಾರ ಎಲ್ಲರೂ ಆಗಿದ್ದೇವೆ. ಆತ್ಮ ನಿರಾಕಾರ ಆಗಿದೆ. ಮತ್ತು ಈ ಸಾಕಾರನ ಮೂಲಕ ಆತ್ಮ ಮಾತನಾಡುತ್ತೆ, ದೇಹದ ಮೂಲಕ. ನಿರಾಕಾರ ಮಾತನಾಡಲಾಗುವುದಿಲ್ಲ. ತಾವು ತಿಳಿಸಬಹುದು, ನಮ್ಮ ತಂದೆಯೇ ನಿಮ್ಮ ತಂದೆಯಾಗಿದ್ದಾರೆ. ಶಿವ ತಂದೆ ಜ್ಞಾನದ ಸಾಗರ, ಶಾಂತಿಯ ಸಾಗರ ಆಗಿದ್ದಾರೆ. ಬೇಹದ್ದಿನ ತಂದೆಯಾಗಿದ್ದಾರೆ. ಮತ್ತು ಅವರಿಗೆ ಶರೀರವೂ ಸಹ ಬೇಕು ಅಲ್ವಾ?
ಸ್ವಯಂ ಹೇಳುತ್ತಾರೆ, ನಾನು ಈ ಬ್ರಹ್ಮರವರ ತನುವಿನಲ್ಲಿ ಬಂದಿದ್ದೇನೆ, ಆದ್ದರಿಂದ ಈ ಬ್ರಾಹ್ಮಣ ಧರ್ಮದ ಸ್ಥಾಪನೆಯಾಗಿದೆ. ಬ್ರಹ್ಮರವರ ಮೂಲಕ ರಚನೆಯಾಗತ್ತೆ ಬ್ರಾಹ್ಮಣ ಧರ್ಮದ್ದು ಅಂದಾಗ ತಂದೆ ಬ್ರಾಹ್ಮಣ ಮಕ್ಕಳಿಗೆ ತಿಳಿಸುತ್ತಾರೆ, ಬೇರೆ ಯಾರಿಗೂ ತಿಳಿಸುವುದಿಲ್ಲ, ಮಕ್ಕಳಿಗೆ ತಿಳಿಸುತ್ತಾರೆ. ಈ ರೀತಿ ಅಲ್ಲ, ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ, ಆದ್ದರಿಂದ ಭಗವಂತ ಆಗಿದ್ದೇವೆ. ಇಲ್ಲ, ನಾವು ಭಗವಂತ ಅಲ್ಲ, ತಂದೆಯೇ ಆಗಿದ್ದಾರೆ, ಮಕ್ಕಳು ಮಕ್ಕಳೇ ಆಗಿದ್ದೇವೆ. ಯಾವಾಗ ಮಕ್ಕಳು ದೊಡ್ಡವರಾಗುತ್ತಾರೆ ಆಗ ತಂದೆ ಆಗಬಹುದು, ಮಕ್ಕಳ ಜನ್ಮವಾಗತ್ತೆ, ಆಗ ತಂದೆ ಅಂತ ಕರೆಸ್ಕೊಳ್ತಾರೆ. ಇವ್ರಿಗಂತೂ ಬಹಳಷ್ಟು ಜನ ಮಕ್ಕಳಿದಾರಲ್ವ, ಮಕ್ಕಳಿಗೆ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಭಗವಂತ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೆ ತಂದೆಯ ಆಜ್ಞೆಯಂತೆ ನಡೆಯುತ್ತಾರೆ, ಏಕೆಂದರೆ ಶ್ರೀಮತದಿಂದಲೇ ಶ್ರೇಷ್ಠರಾಗಲು ಸಾಧ್ಯ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಆ ದೇವತೆಗಳಂತೆ ಆಗುತ್ತಿದ್ದೇವೆ. ಜನ್ಮ ಜನ್ಮಾಂತರಗಳಿಗಾಗಿ ನಾವು ದೇವತೆಗಳ ಮಹಿಮೆ ಮಾಡುತ್ತಾ ಬಂದಿದ್ದೇವೆ. ಈಗ ನಾವು ತಂದೆಯ ಶ್ರೀಮತದಂತೆ ಆ ರೀತಿ ದೇವತೆಗಳಾಗಬೇಕು. ರಾಜ್ಯ ಸ್ಥಾಪನೆಯಾಗುವುದು. ಎಲ್ಲರೂ ಪೂರ್ತಿಯಾಗಿ ಶ್ರೀಮತದಂತೆ ನಡೆಯುವುದಿಲ್ಲ, ನಂಬರ್ ವಾರಾಗಿ ನಡೆಯುತ್ತಾರೆ, ಏಕೆಂದರೆ ಬಹಳ ದೊಡ್ಡ ರಾಜಧಾನಿ ಇದೆ. ರಾಜಧಾನಿಯಲ್ಲಿ ಪ್ರಜೆಗಳು ಇರ್ತಾರೆ, ನೌಕರ ಚಾಕರರು ಚಂಡಾಳರು ಎಲ್ಲರೂ ಬೇಕು. ಆ ರೀತಿ ನಡತೆಯುಳ್ಳಂತಹವರಿಗೆ ಸಾಕ್ಷಾತ್ಕಾರವೂ ಆಗತ್ತೆ, ಇವರು ಚಂಡಾಳರ ಪರಿವಾರದಲ್ಲಿ ಬರುತ್ತಾರೆ ಎಂದು. ಚಂಡಾಳರು ಒಬ್ಬರೇ ಇರುವುದಿಲ್ಲ, ಅವ್ರದ್ದು ಫ್ಯಾಮಿಲಿ ಇರುತ್ತೆ, ಪರಿವಾರ ಇರುತ್ತೆ. ಚಂಡಾಳರದ್ದು ಸಹ ಯೂನಿಯನ್ ಇರುತ್ತೆ, ಎಲ್ಲರೂ ಪರಸ್ಪರದಲ್ಲಿ ಸೇರುತ್ತಾರೆ. ಸ್ಟ್ರೈಕ್ ಅದೆಲ್ಲ ಮಾಡ್ತಾರಲ್ವ, ಆಗ ಎಲ್ಲ ಕೆಲಸ ಬಿಟ್ಟು ಬಿಡುತ್ತಾರೆ. ಸತ್ಯಯುಗದಲ್ಲಂತೂ ಅಂತಹ ಮಾತಿರುವುದಿಲ್ಲ. ನಿಮ್ಮದು ಒಂದು ಚಿತ್ರವೂ ಇದೆ, ಅದರಲ್ಲಿ ತಾವು ಕೇಳುತ್ತೀರಾ, ಏನಾಗಲಿಕ್ಕೆ ಬಯಸ್ತೀರಾ, ಬ್ಯಾರಿಸ್ಟರ್ ಆಗ್ತೀರಾ, ದೇವತೆ ಆಗ್ತೀರಾ ಎಂದು. ನಿಮ್ಮ ಪೂರ್ತಿ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಇದೇನು ಕಡಿಮೆ ಮಾತು ಅಲ್ಲ. ಬೇಹದ್ದಿನ ತಂದೆ ಬೇಹದ್ದಿನ ಮಾತುಗಳನ್ನೇ ತಿಳಿಸುತ್ತಿದ್ದಾರೆ. ಇದು ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು. ನಾವು ಭವಿಷ್ಯಕ್ಕಾಗಿ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ. ಶ್ರೀಮತದಂತೆ ನಾವು ಶ್ರೇಷ್ಠಾತಿ ಶ್ರೇಷ್ಠ ರಾಜ ಪದವಿಯನ್ನು ಪಡೆಯುತ್ತೇವೆ. ನಂತರ ಯಾವಾಗ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ ಆಗ ಹೇಳಲಾಗುವುದು ಈಶ್ವರಿಯ ಸೇವಾದಾರಿಗಳೆಂದು. ಯಾರ್ದು ಏನೂ ಮುಚ್ಚಿಡಲು ಸಾಧ್ಯವಾಗುವುದಿಲ್ಲ. ಮುಂದೆ ಹೋಗುತ್ತಾ ಎಲ್ಲ ಗೊತ್ತಾಗುವುದು. ಇದಕ್ಕೆ ಹೇಳಲಾಗತ್ತೆ ಜ್ಞಾನದ ಪ್ರಕಾಶ ಎಂದು. ಪ್ರಕಾಶ ಸಿಗತ್ತೆ ಅಲ್ವಾ. ಮನುಷ್ಯರಿಗೆ ಏನೂ ಗೊತ್ತಾಗುವುದಿಲ್ಲ. ಬಾಂಬ್ಸು ತಯಾರು ಮಾಡ್ತಾನೆ ಇರ್ತಾರೆ, ಯಾವುದೋ ವಸ್ತು ಸುಮ್ಮನೆ ಇಟ್ಟುಕೊಳ್ಳಲು ತಯಾರು ಮಾಡುವುದಿಲ್ಲ. ಮೊಟ್ಟ ಮೊದಲು ಕತ್ತಿ ಖಡ್ಗಗಳಿಂದ ಯುದ್ಧ ನಡೀತಿತ್ತು, ಅನಂತರ ಬಂದೂಕು ತಯಾರು ಮಾಡಿದ್ರು. ಕೆಲಸದಲ್ಲಿ ತರಲಿಕ್ಕೋಸ್ಕರನೇ ಅಲ್ವ ಎಲ್ಲ ಮಾಡಿದ್ರು, ಸುಮ್ಮನೆ ಇಟ್ಕೊಳ್ಳೋದಕ್ಕೋಸ್ಕರ ಅಲ್ಲ. ತಿಳಿದುಕೊಳ್ಳುತ್ತಾರೆ ಇದರಲ್ಲಿ ಮೃತ್ಯು ಅಡಕವಾಗಿದೆ, ಇವುಗಳಿಂದ ಮೃತ್ಯುವೇ ಆಗತ್ತೆ ಎಂದು. ಟ್ರಯಲ್ಲು ಮಾಡ್ತಾರಲ್ವ. ಹಿರೋಶಿಮಾದಲ್ಲಿ ಒಂದು ಬಾಂಬಿಂದ ಎಷ್ಟು ಜನ ಸತ್ತರು. ಅದರ ನಂತರವೂ ನೋಡಿ ಎಷ್ಟು ಉನ್ನತಿ ಮಾಡುತ್ತಿದ್ದಾರೆ, ಎಷ್ಟು ಮನೆಗಳೆಲ್ಲ ಕಟ್ಟಿದ್ದಾರೆ. ಈಗ ಅಂತಹ ವಿನಾಶ ಆಗೋದಿಲ್ಲ. ಹಾಸ್ಪಿಟಲಲ್ಲಿ ಬಿದ್ದಿರ್ತಾರಪ್ಪ, ಆ ರೀತಿ ಆಗಲ್ಲ. ಹಾಸ್ಪಿಟಲ್ಸೇ ಇರೋದಿಲ್ಲ. ಅದಕ್ಕಾಗಿ ಭೂಕಂಪ ಅದೆಲ್ಲ ಒಟ್ಟೊಟ್ಟಿಗೆ ಆಗುವುದು. ವಿಧಿಯ ಆಟವನ್ನು ಯಾರೂ ತಡೆಯಲು ಆಗುವುದಿಲ್ಲ ಹೇಳ್ತಾರಲ್ವ. ಇದೆಲ್ಲ ಈಶ್ವರನ ಕೈಯಲ್ಲಿದೆ ಎಂದು. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ವಿನಾಶವಂತೂ ಆಗಲೇಬೇಕು, ಅಕಾಲ ಆಗಲೇಬೇಕು. ನೀರೂ ಸಿಗುವುದಿಲ್ಲ ಕುಡಿಯಲು, ತಿನ್ನಲು ಸಿಗುವುದಿಲ್ಲ. ಇದೆಲ್ಲವನ್ನು ತಾವು ತಿಳಿದುಕೊಂಡಿದ್ದೀರಾ. ಇದೇನು ಹೊಸ ಮಾತು ಅಲ್ಲ. ಕಲ್ಪದ ಮೊದಲೂ ಸಹ ಆ ರೀತಿ ಆಗಿತ್ತು. ಕಲ್ಪದ ಜ್ಞಾನ ಬೇರೆ ಯಾರಲ್ಲೂ ಇಲ್ಲ. ಹೇಳ್ತಾರೆ ಕ್ರೈಸ್ತನಿಗಿಂತ 3000 ವರ್ಷಗಳಿಗೆ ಮೊದಲು ಕೂಡ ಆ ರೀತಿ ಆಗಿತ್ತೆಂದು. ಕಲ್ಪದ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷ್ಯು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ. ಯಾರ ಗಮನವೂ ಹೋಗುವುದಿಲ್ಲ. ಕೇಳಿ ಮತ್ತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ ಅಂದಾಗ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ,
ಈಗ ಬೇಗ ಬೇಗ ಪುರುಷಾರ್ಥ ಮಾಡಿ ನೆನಪಿನಲ್ಲಿ ಇರಿ, ಆಗ ತುಕ್ಕು ಬಿಟ್ಟು ಹೋಗುವುದು. ತಾವು ಇಲ್ಲಿಯೇ ಸತೋ ಪ್ರಧಾನರಾಗಬೇಕು, ಇಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಿ ತಮ್ಮ ತಮ್ಮ ಧರ್ಮದಲ್ಲಿ ಹೊರಟು ಹೋಗುತ್ತಾರೆ. ಶ್ರೀಮತ ಭಗವಂತನಿಂದ ಸಿಗುವುದು. ಶ್ರೀಕೃಷ್ಣ ಅಂತೂ ರಾಜಕುಮಾರ ಆಗಿದ್ದಾರೆ. ಅವರೇನು ಯಾರಿಗಾದ್ರೂ ಮತ ಕೊಡ್ತಾರಾ? ಇಲ್ಲ. ಈ ಮಾತುಗಳನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ. ಪ್ರೀತಿಯಿಂದ ತಿಳಿಸಬೇಕು. ಶಿವ ತಂದೆಯನ್ನು ನೆನಪು ಮಾಡಿ. ಶಿವ ತಂದೆ ಸ್ವಯಂ ಹೇಳುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ. ಅವರು ಕಲ್ಯಾಣಕಾರಿಯಾಗಿದ್ದಾರೆ. ಬೇರೆ ಎಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ಜೊತೆ ಸಂಘವನ್ನು ಜೋಡಿಸಬೇಕು. ತಾವು ಭಾರತದ ದೋಣಿಯನ್ನು ಪಾರು ಮಾಡುವವರಾಗಿದ್ದೀರಾ. ಸತ್ಯನಾರಾಯಣನ ಕಥೆಯು ಭಾರತದ ಜೊತೆ ಹೊಂದಾಣಿಕೆಯಾಗುವುದು. ಅನ್ಯ ಧರ್ಮದವರು ಎಂದಿಗೂ ಸತ್ಯನಾರಾಯಣನ ಕಥೆಯನ್ನು ಕೇಳುವುದಿಲ್ಲ. ಇದನ್ನು ಕೇಳೋದು ಯಾರು? ನರನಿಂದ ನಾರಾಯಣ ಆಗುವಂತಹವರು. ಆದಿ ಸನಾತನ ದೇವಿ ದೇವತಾ ಧರ್ಮದವರಿರುತ್ತಾರೆ. ಅವರೇ ಅಮರ ಕಥೆಯನ್ನು ಕೇಳುತ್ತಾರೆ. ಅಮರ ಲೋಕದಲ್ಲಿ ದೇವಿ ದೇವತೆಗಳಿದ್ದರು ಅಂದಾಗ ಅವಶ್ಯವಾಗಿ ಅಮರ ಲೋಕದಲ್ಲಿ ಅಮರ ಕಥೆಯಿಂದ ಈ ಪದವಿಯನ್ನು ಪಡೆದುಕೊಂಡರು. ಈ ಒಂದೊಂದು ಮಾತು ನೆನಪಿಟ್ಟುಕೊಳ್ಳಲು ಯೋಗ್ಯವಾಗಿದೆ. ಒಂದು ಮಾತು ಸಹ ಬುದ್ಧಿಯಲ್ಲಿ ಒಳ್ಳೆಯ ರೀತಿ ಕುಳಿತುಕೊಂಡಿತೆಂದರೆ ಎಲ್ಲವೂ ಬರುತ್ತದೆ. ಎಲ್ಲ ಮಾತುಗಳು ನೆನಪಿಗೆ ಬರುತ್ತವೆ. ತಂದೆಯನ್ನು ನೆನಪು ಮಾಡಬೇಕು ಮತ್ತು ಸ್ವದರ್ಶನ ಚಕ್ರವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಶಿವ ತಂದೆಯ ಜೊತೆ ಇಲ್ಲಿ ಪಾತ್ರ ಮಾಡುತ್ತಿದ್ದೇವೆ, ನಂತರ ಹೋಗಬೇಕು. ತಂದೆಯೇ ತಿಳಿಸುತ್ತಾರೆ ಸತ್ಯ ಏನು, ಸುಳ್ಳು ಏನು. ಸತ್ಯ ಒಂದಿದೆ, ಬಾಕಿ ಎಲ್ಲ ಸುಳ್ಳು. ಲಂಕೆಯಲ್ಲಿ ರಾವಣ ಇದ್ದರು, ಅದು ಒಂದು ಮಾತೇನು? ಸತ್ಯಯುಗ ತ್ರೇತಾಯುಗದಲ್ಲಿ ಅಂತಹ ಮಾತುಗಳೇ ಇರುವುದಿಲ್ಲ. ಪೂರ್ತಿ ಮನುಷ್ಯರ ಪ್ರಪಂಚ ಈ ಸಮಯದಲ್ಲಿ ಲಂಕೆಯಾಗಿದೆ. ಇದಿರುವುದೇ ರಾವಣನ ರಾಜ್ಯ. ಎಲ್ಲ ಸೀತೆಯರು ಒಬ್ಬ ರಾಮನನ್ನು ನೆನಪು ಮಾಡುತ್ತಾರೆ, ಅಥವಾ ಎಲ್ಲ ಭಕ್ತನಿಯರು ಸಜ್ಜನಿಯರು ಒಬ್ಬ ಭಗವಂತ ಪ್ರಿಯತಮನನ್ನು ನೆನಪು ಮಾಡುತ್ತಾರೆ. ಏಕೆಂದರೆ ಇದು ರಾವಣ ರಾಜ್ಯವಾಗಿದೆ. ಸನ್ಯಾಸಿಗಳು ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ. ಎಲ್ಲರೂ ಈ ಪ್ರಪಂಚದಲ್ಲಿ ದುಃಖಿಗಳಾಗಿದ್ದಾರೆ, ಶೋಕವಾಟಿಕೆಯಲ್ಲಿದ್ದಾರೆ. ಶೋಕವಾಟಿಕೆ ಈ ಕಲಿಯುಗವಾಗಿದೆ. ಆ ಶೋಕವಾಟಿಕೆ ಸತ್ಯಯುಗವಾಗಿದೆ. ಇಲ್ಲಂತೂ ಹೆಜ್ಜೆ ಹೆಜ್ಜೆಯಲ್ಲಿಯೂ ಶೋಕವೇ ಶೋಕ, ದುಃಖವೇ ದುಃಖವಿದೆ. ತಮಗೆ ಬಾಬಾರವರು ಅಶೋಕವಾಟಿಕೆ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇಲ್ಲಂತೂ ಮನುಷ್ಯರು ಎಷ್ಟು ಶೋಕ ಮಾಡುತ್ತಾರೆ. ಯಾರಾದರೂ ಶರೀರ ಬಿಟ್ಟರೆ ಯಾವ ರೀತಿ ಪಾಗಲಾಗ್ಬಿಡುತ್ತಾರೆ ಅವರ ಹಿಂದೆ. ಸ್ವರ್ಗದಲ್ಲಂತೂ ಈ ಮಾತು ಇರುವುದಿಲ್ಲ. ಯಾರಾದರೂ ಶರೀರ ಬಿಟ್ಟರೆ ಅಲ್ಲಿ ಅಳೋದಿಲ್ಲ. ಅಕಾಲ ಮೃತ್ಯುವೇ ಅಲ್ಲಿ ಆಗುವುದಿಲ್ಲ. ಸ್ತ್ರೀ ವಿಧವೆ ಆಗುವುದು ಅದೆಲ್ಲ ಇರೋದಿಲ್ಲ. ಅಲ್ಲಂತೂ ಸಮಯಕ್ಕೆ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ. ಮತ್ತು ಮೇಲ್ ಫಿಮೇಲ್ ಯಾವ ಶರೀರ ಆದರೂ ಪಡ್ಕೊಳ್ಬಹುದು. ಅಣ್ಣಂದ್ರಾದರೂ ಆಗ್ಬೋದು, ಅಕ್ಕಂದ್ರಾದರೂ ಆಗ್ಬೋದು. ಆತ್ಮ ಯಾವ ಶರೀರವಾದರೂ ಧಾರಣೆ ಮಾಡಿಕೊಳ್ಳುತ್ತೆ. ಅದು ಕೂಡ ಸಾಕ್ಷಾತ್ಕಾರವಾಗತ್ತೆ. ಅಂತಿಮದಲ್ಲಿ ಎಲ್ಲ ತಿಳಿದು ಬರುತ್ತದೆ ಯಾರು ಏನಾಗುತ್ತಾರೆ ಎಂದು. ಮತ್ತು ಆ ಸಮಯದಲ್ಲೇ ಹೇಳ್ತಾರೆ ನಾನಿಷ್ಟು ಸಮಯ ಪರಿಶ್ರಮ ಪಡಲೇ ಇಲ್ಲ ಎಂದು. ಆದ್ದರಿಂದ ಆ ಸಮಯದಲ್ಲಿ ಹೇಳೋದ್ರಿಂದ ಏನಾಗತ್ತೆ? ಸಮಯವಂತೂ ಕಳೆದೋಯ್ತಲ್ವ. ಅದಕ್ಕೆ ಬಾಬಾ ಹೇಳುತ್ತಾರೆ, ಮಕ್ಕಳೇ ಪರಿಶ್ರಮ ಪಡಿ, ಸರ್ವಿಸ್ನಲ್ಲಿ ಸತ್ಯವಾದ ರೈಟ್ ಹ್ಯಾಂಡ್ ಆಗಿರಿ. ಆಗ ಸತ್ಯಯುಗದಲ್ಲಿ ಉತ್ತಮ ಪದವಿಯನ್ನು ಪಡ್ಕೊಳ್ತೀರಾ. ಸರ್ವಿಸಲ್ಲಿ ತೊಡಗಿರಿ. ಉದಾಹರಣೆಯೂ ಇದೆ ಅಲ್ವಾ, ಹೇಗೆ ಕುಟುಂಬವೇ ಸರ್ವಿಸ್ನಲ್ಲಿ ತೊಡಗಿಬಿಟ್ರು. ಹೇಳ್ತಾರೆ ಈ ಕುಟುಂಬ ಕರ್ಮ ಅಂತಹ ಒಳ್ಳೆಯ ಕರ್ಮ ಮಾಡಿತ್ತು, ಎಲ್ಲರೂ ಈಶ್ವರಿಯ ಸೇವೆಯಲ್ಲಿ ತೊಡಗಿಬಿಟ್ಟಿದ್ದಾರೆ ಎಂದು. ಕೆಲವು ಪರಿವಾರಗಳು ಪೂರ್ತಿ ಬಾಬನ್ ಮಕ್ಕಳಾಗ್ಬಿಟ್ಟಿರ್ತಾರೆ. ಕುಟುಂಬನೇ ಬಾಬನ್ ಕಾರ್ಯದಲ್ಲಿ ತೊಡಗಿರ್ತಾರೆ, ಸರೆಂಡರ್ ಆಗಿಬಿಟ್ಟಿರ್ತಾರೆ. ಪೂರ್ತಿ ಪರಿವಾರ ಹೇಗೆ ಒಳ್ಳೆ ಬಾಬನಿಗೆ ರೈಟ್ ಹ್ಯಾಂಡ್ ಆಗಿಬಿಡ್ತಾರೆ. ಆಗ ಹೇಳ್ತಾರೆ ಎಂತಹ ಪುಣ್ಯಕರ್ಮ ಮಾಡಿದ್ದಾರಪ್ಪ ಇವ್ರು, ಪೂರ್ತಿ ಪರಿವಾರ ಬಾಬನ್ ಮಕ್ಕಳಾಗಿದ್ದಾರೆ, ಸೇವೆಯಲ್ಲಿ ತೊಡಗಿದ್ದಾರೆ ಎಂದು. ತಂದೆ ತಾಯಿ ಮಕ್ಕಳು ಎಲ್ಲರೂ ಸೇವೆಯಲ್ಲಿರ್ತಾರೆ. ಎಷ್ಟು ಒಳ್ಳೆಯದಲ್ವಾ. ಸರ್ವೀಸ್ನಿಂದ ಚಕ್ಕರ್ ಆಗ್ತಿರ್ತಾರೆ ಏನು ಸೇವೆ ಮಾಡಬೇಕು ಎಂದು. ತಾವು ಮಕ್ಕಳಿಗೆ ಬಹಳ ಉಲ್ಲಾಸ ಇರಬೇಕು.
ಹೇಗೆ ಮನುಷ್ಯರಿಗೆ ಮಾರ್ಗ ತೋರಿಸೋದು ಎಂದು. ಅವರು ಆತ್ಮಗಳಿಗೆ ಖುಷಿ ಆಗಿಬಿಡತ್ತೆ. ಅನೇಕರಿಗೆ ದಾರಿ ತೋರಿಸ್ಬೇಕು. ತಾವು ಪ್ರಜೆಗಳನ್ನು ತಯಾರು ಮಾಡಿಕೊಳ್ಬೇಕು, ಬೀಜ ಬಿತ್ತಬೇಕು ಅಲ್ವಾ. ಜನ್ಮದಿಂದಲೇ ರಾಜ ಅಂತೂ ಯಾರೂ ಆಗೋದಿಲ್ಲ. ಮೊದಲು ಪ್ರಜೆಗಳ ಅಧಿಕಾರ ಸಿಗತ್ತೆ, ಪ್ರಜೆಗಳಿಗೆ ಅಧಿಕಾರ ಇರುತ್ತೆ. ನಂತರ ಪುರುಷಾರ್ಥ ಮಾಡ್ತಾ ಮಾಡ್ತಾ ಏನಿಂದ ಏನಾಗಬಹುದು. ತಾವಂತೂ ಸರ್ವೀಸ್ನಲ್ಲಿ ನೋಡಿ, ಅನ್ಯರಿಗೂ ಸಹ ಎಷ್ಟು ಉಮಂಗ ಇರುತ್ತೆ. ನೀವು ಸರ್ವೀಸಲ್ಲಿ ತೊಡಗಿದ್ದೀರಾ ಅಂದರೆ, ಸೇವೆ ಮಾಡ್ತಿದ್ದೀರಾ ಅಂದರೆ ನಿಮ್ಮನ್ನು ನೋಡಿ ಬೇರೆಯವ್ರಿಗೂ ಉಮಂಗ ಬರುತ್ತೆ. ನಾವ್ಯಾಕೆ ಅಂತಹ ಪುರುಷಾರ್ಥ ಮಾಡಬಾರ್ದೆಂದು. ಇಲ್ಲ ಅಂದರೆ ಕಲ್ಪವೂ ಅಂತಹ ಸ್ಥಿತಿಯೇ ಆಗುವುದು. ಭಾಳಷ್ಟು ಜನ ಬರ್ತಾರೆ, ಪಶ್ಚಾತ್ತಾಪ ಪಡುತ್ತಾರೆ. ಅಯ್ಯೋ, ಮೊದಲೇ ನಮಗೆ ಗೊತ್ತಾಗಲಿಲ್ವಲ್ಲ, ನಾವೇನೋ ಭಾಗ್ಯ ರೂಪಿಸ್ಕೊಳ್ಳಿಲ್ವಲ್ಲ ಎಂದು. ಆ ಸಮಯದಲ್ಲಿ ಹೇಗೆ ದುಃಖ ಮನುಷ್ಯರ ಪೂರ್ತಿ ಆಯುಷ್ಯಲ್ಲಿ ಎಂದಿಗೂ ನೋಡಿರೋದಿಲ್ಲ. ಅಷ್ಟು ದುಃಖ ಆಗುತ್ತೆ, ಪೂರ್ತಿ ಆಯುಷ್ಯಲ್ಲೇ ನೋಡಿರೋದಿಲ್ಲ. ಅಂತಹ ದುಃಖ ಆಗತ್ತೆ. ಶ್ರೀಮತದಂತೆ ನಡೆಯದಿರುವ ಕಾರಣದಿಂದಾಗಿ ಅಂತಿಮದಲ್ಲಿ ಅಂತಹ ದುಃಖವನ್ನು ನೋಡುತ್ತಾರೆ. ಆ ಮಾತನ್ನೇ ಕೇಳಬೇಡಿ. ಏಕೆಂದರೆ ಅನೇಕ ವಿಕರ್ಮ ಮಾಡಿರುತ್ತಾರೆ. ಬಾಬಾ ಮಾರ್ಗವನ್ನಂತೂ ಬಹಳ ಸಹಜವಾಗಿ ತೋರಿಸುತ್ತಿದ್ದಾರೆ. ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಅನ್ಯರಿಗೂ ಈ ಮಾರ್ಗವನ್ನು ತೋರಿಸಬೇಕು. ತಾವು ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಹೇಗೆ ಕ್ರಿಶ್ಚಿಯನ್ ಧರ್ಮದ ಮನುಷ್ಯರು, ಇಸ್ಲಾಂ ಧರ್ಮದ ಮನುಷ್ಯರಿದ್ದಾರೆ, ಹಾಗೇನೆ ಎಲ್ಲರೂ ಇದ್ದಾರೆ. ಇದಾಗಿದೆ ಎಲ್ಲದಕ್ಕಿಂತ ಪವಿತ್ರವಾದ ಧರ್ಮ. ದೇವಿ ದೇವತಾ ಧರ್ಮ ಎಲ್ಲರಿಗಿಂತ ಪವಿತ್ರವಾಗಿರುವಂಥದ್ದು. ಇಂತಹ ಧರ್ಮ ಬೇರೆ ಯಾರ್ದು ಇರಲಿಕ್ಕೆ ಸಾಧ್ಯ ಇಲ್ಲ. ಅರ್ಧ ಕಲ್ಪ ನೀವು ಪವಿತ್ರವಾಗಿ ಇರುತ್ತೀರಾ. ಸ್ವರ್ಗ ಮತ್ತು ನರಕದ ಗಾಯನವಿದೆ. ಸ್ವರ್ಗ ಎಂದು ಯಾವುದಕ್ಕೆ ಹೇಳಲಾಗತ್ತೆ, ಇದು ಸಹ ಯಾರಿಗೂ ಗೊತ್ತಿಲ್ಲ. ತಂದೆ ಭಾರತದಲ್ಲಿಯೇ ಬಂದು ಮಕ್ಕಳನ್ನು ಜಾಗೃತ ಮಾಡುತ್ತಾರೆ. 5000 ವರ್ಷಗಳ ಮಾತಾಗಿದೆ. ಯಾರು ಸ್ವರ್ಗವಾಸಿಗಳಾಗಿದ್ದರೋ ಅವರೇ ಈಗ ನರಕವಾಸಿಗಳಾಗಿದ್ದಾರೆ. ನಂತರ ಬಾಬಾರವರೇ ಬಂದು ಪಾವನ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ. ಒಬ್ಬ ಪ್ರಿಯತಮ ಬಂದು ಎಲ್ಲ ಪ್ರಿಯತಮೆಯರನ್ನು ತನ್ನ ಅಶೋಕ ವಾಟಿಕೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅಂದಾಗ ಮೊಟ್ಟ ಮೊದಲು ಎಲ್ಲರಿಗೂ ಇದೇ ಹೇಳಿ, ತಂದೆಯನ್ನು ನೆನಪು ಮಾಡಿ ಎಂದು. ಇಲ್ಲವೆಂದರೆ ಇಲ್ಲಿ ಕುಳಿತಿದ್ದರೂ ಸಹ ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿರುತ್ತದೆ. ಭಕ್ತಿ ಮಾರ್ಗದಲ್ಲಿಯೂ ಇದೇ ಸ್ಥಿತಿ ಇರತ್ತೆ. ಬಾಬಾ ಅನುಭವಿ ಇದ್ದಾರೆ ಅಲ್ವಾ. ಎಲ್ಲರಿಗಿಂತ ಒಳ್ಳೆ ವ್ಯಾಪಾರ ವಜ್ರ ವ್ಯಾಪಾರ ಬಾಬ್ರವ್ರದಿತ್ತು. ಅದರಲ್ಲಿ ಸತ್ಯ ಮತ್ತು ಸುಳ್ಳಿನ ತಿಳ್ಕೊಳ್ಳುವಂಥದ್ದು ದೊಡ್ಡ ಕಷ್ಟ ಆಗ್ತಾ ಇತ್ತು. ಇಲ್ಲಿಯೂ ಕೂಡ ಸತ್ಯ ಮುಚ್ಚಿಡಲಾಗತ್ತೆ. ಸುಳ್ಳೇ ಸುಳ್ಳು ನಡೀತಾ ಇರುತ್ತೆ ಈ ಪ್ರಪಂಚದಲ್ಲಿ ಅಲ್ವಾ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ತಮಗೆ ಗೊತ್ತು, ನಾವೆಲ್ಲರೂ ಡ್ರಾಮಾದ ಪಾತ್ರಧಾರಿಗಳಾಗಿದ್ದೇವೆ. ಈ ಪಾತ್ರದಿಂದ ಯಾರೂ ಸಹ ಮುಕ್ತರಾಗಲಾಗುವುದಿಲ್ಲ. ಯಾರೂ ಮೋಕ್ಷವನ್ನು ಪಡೆಯಲಾಗುವುದಿಲ್ಲ. ವಿವೇಕದಿಂದ ಕೆಲಸ ತೆಗೆದುಕೊಳ್ಳಬೇಕು. ಪಾತ್ರದಲ್ಲಿ ನಡೆಯುತ್ತಾ ಇರಬೇಕು. ಮತ್ತು ಕಲ್ಪದ ನಂತರ ಅದೇ ಪಾತ್ರ ರಿಪೀಟ್ ಆಗತ್ತೆ. ಏನೋ ಪಾತ್ರ ಈಗ ನಡೀತಾ ಇದೆ, ಅದೇ ಮತ್ತೆ ಪುನರಾವರ್ತನೆ ಆಗತ್ತೆ. ತಾವು ನೋಡುತ್ತೀರಾ ಹೇಗೆ ಮನುಷ್ಯರು ಶರೀರ ಬಿಡುತ್ತಾರೆ, ವಿನಾಶವಾಗುತ್ತೆ. ಎಲ್ಲ ಆತ್ಮರು ನಿರ್ವಾಣ ಧಾಮದಲ್ಲಿ ಹೊರಟು ಹೋಗುತ್ತಾರೆ. ಈ ಜ್ಞಾನ ಬುದ್ಧಿಯಲ್ಲಿ ಇದೆ. ಸರ್ವಿಸ್ನಲ್ಲಿ ತೊಡಗಿರುವುದರಿಂದ ಅನೇಕರ ಕಲ್ಯಾಣವಾಗುವುದು. ಪೂರ್ತಿ ಪರಿವಾರವೇ ಈ ಜ್ಞಾನದಲ್ಲಿ ತೊಡಗಿದಾಗ ಬಹಳ ಅದ್ಭುತವಾಗುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಅಂತಿಮದ ದುಃಖದಾಯಿ ದೃಶ್ಯಗಳಿಂದ ಮತ್ತು ದುಃಖದಿಂದ ಮುಕ್ತರಾಗಲು ಈಗಲಿಂದಲೇ ತಂದೆಯ ಶ್ರೀಮತದಂತೆ ನಡೆಯಬೇಕು. ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಶ್ರೀಮತದಂತೆ ಮಾಡಬೇಕು. ಅಂತಿಮದ ದುಃಖದಾಯಿ ದೃಶ್ಯಗಳು ಮತ್ತು ದುಃಖದಿಂದ ಮುಕ್ತರಾಗಲು ಈಗಲಿಂದಲೇ ಬಾಬರವರ ಶ್ರೀಮತದಂತೆ ನಡೆಯಬೇಕು.
ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಶ್ರೀಮತದಂತೆ ಮಾಡಬೇಕು. 2ನೇ ಪಾಯಿಂಟು, ಸರ್ವಿಸ್ನಲ್ಲಿ ತಂದೆಗೆ ಬಲಭುಜವಾಗಬೇಕು. ಆತ್ಮರನ್ನು ಖುಷಿಪಡಿಸುವ ಮಾರ್ಗವನ್ನು ತೋರಿಸಬೇಕು. ಎಲ್ಲರ ಕಲ್ಯಾಣ ಮಾಡಬೇಕು. ವರದಾನ: ಸ್ವಯಂನ ಸಂಕಲ್ಪಗಳ ಗೊಂದಲ ಅಥವಾ ಶಿಕ್ಷೆಗಳಿಂದಲೂ ಭಿನ್ನರಾಗಿರುವಂತಹ ಪಾಸ್ವಿತಾನರ್ ಆಗಿರಿ. ಗೌರವಯುತವಾದ ತೇರ್ಗಡೆ ಹೊಂದಿರಿ. ಸ್ವಯಂನ ಸಂಕಲ್ಪಗಳ ಗೊಂದಲ ಅಥವಾ ಶಿಕ್ಷೆಗಳಿಂದಲೂ ಭಿನ್ನರಾಗಿರುವಂತಹ ಪಾಸ್ವಿತಾನರಾಗಿರಿ. ವರದಾನದ ವಿಶ್ಲೇಷಣೆ: ಪಾಸ್ವಿತಾನರ್ ಅಂದರೆ ಅರ್ಥ ಮನಸ್ಸಿನಲ್ಲಿಯೂ ಸಹ ಸಂಕಲ್ಪಗಳಿಂದ ಶಿಕ್ಷೆ ಅನುಭವಿಸಬಾರದು. ಧರ್ಮರಾಜನ ಶಿಕ್ಷೆಗಳ ಮಾತುಗಳಂತೂ ಅನಂತರ, ಆದರೆ ತಮ್ಮ ಸಂಕಲ್ಪಗಳ ಗೊಂದಲ ಅಥವಾ ಶಿಕ್ಷೆಗಳಿಂದಲೂ ಭಿನ್ನರಾಗಿರಬೇಕು. ಈ ಪಾಸ್ವಿತಾನರಾಗಿರುವಂತಹವರ ಗುರುತು ಇದು. ಮಾತು, ಕರ್ಮ, ಸಂಬಂಧ, ಸಂಪರ್ಕದ ಮಾತಂತೂ ದೊಡ್ಡದಾಗಿದೆ, ಆದರೆ ಸಂಕಲ್ಪಗಳಲ್ಲಿಯೂ ಸಹ ಗೊಂದಲ ಬರಬಾರದು. ಆ ರೀತಿ ಪ್ರತಿಜ್ಞೆ ಮಾಡಿ, ಆಗ ಪಾಸ್ವಿತಾನರಾಗುತ್ತೀರಾ, ಗೌರವಯುತವಾದ ತೇರ್ಗಡೆ ಹೊಂದುತ್ತೀರಾ. ಜ್ಞಾನದ ಎಣ್ಣೆ ಮತ್ತು ಯೋಗದ ಬತ್ತಿ ಚೆನ್ನಾಗಿದ್ದಾಗ ಖುಷಿಯ ದೀಪ ಬೆಳಗುತ್ತಾ ಇರುವುದು. ಜ್ಞಾನವೆಂಬ ಎಣ್ಣೆ, ಯೋಗವೆಂಬ ಬತ್ತಿ ಚೆನ್ನಾಗಿದ್ದಾಗ ಖುಷಿಯ ದೀಪ ಬೆಳಗುತ್ತಾ ಇರುವುದು. ಅವ್ಯಕ್ತ ಇಶಾರೆ: ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿರಿ. ಪ್ರಪಂಚದ ಯಾವುದೇ ಪ್ರಕಾರದ ಅಚಲ ಅಡೋಲ ಸ್ಥಿತಿಯಲ್ಲಿ ವಿಘ್ನ ಹಾಕಬಾರದು. ಅಂತಹ ವಿಘ್ನ ವಿನಾಶಕ ಅಚಲ ಅಡೋಲರಾಗಿ ಪ್ರತಿ ವಿಘ್ನವನ್ನು ಪಾರು ಮಾಡಿರಿ. ಹೀಗೆ ಈ ವಿಘ್ನನೇ ಅಲ್ಲ, ಇದು ಒಂದು ಆಟ ಎಂಬಂತೆ ಪಾರು ಮಾಡಬೇಕು. ಬೆಟ್ಟವೂ ಸಹ ಹತ್ತಿಯ ಸಮಾನ ಆಗಿಬಿಡಬೇಕು. ಆ ರೀತಿ ಅನುಭವ ಆಗಬೇಕು. ಏಕೆಂದರೆ ಜ್ಞಾನಪೂರ್ಣ ಆತ್ಮರು ಮೊದಲೇ ತಿಳಿದುಕೊಂಡಿರುತ್ತಾರೆ ಇದೆಲ್ಲ ಬರಲಿದೆ, ಆಗುತ್ತೆ ಎಂದು. ಮೊದಲೇ ಗೊತ್ತಿದೆ ಅಂದಾಗ ಪರಿಸ್ಥಿತಿ ಅನಿಸೋದಿಲ್ಲ. ಬೆಟ್ಟದಂತಹ ಪರಿಸ್ಥಿತಿಯೂ ಸಹ ಹತ್ತಿಯಂತೆ ಹಗುರವಾಗುವುದು. ಓಂ ಶಾಂತಿ.